ರಂಜಿತಾ ದುನಿಯಾಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ತುಂಬ ಜನಕ್ಕೆ ಆಫ್ಟರ್ ಪ್ರೆಗ್ನೆನ್ಸಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ತುಂಬ ಜನ ರಾಂಗ್ ಇನ್ಫಾರ್ಮೇಷನ್ನ ತೊಗೋತೀರಾ. ಪರ್ಮನೆಂಟಾಗಿ ಬ್ಯಾಕ್ ಪೇನ್ ಆಗುತ್ತೆ, ಓವರ್ ವೇಟ್ ಗೇನ್ ಮಾಡ್ತೀರಾ, ಬುಜ್ಜು ಬರುತ್ತೆ, ಅವರು ಏನು ಹೇಳ್ತಾರೆ ಕ್ಯಾಲ್ಸಿಯಂ ಕಡಿಮೆ, ಅವರ ವಿಟಮಿನ್ಸ್ಗೆಲ್ಲ ಡ್ರಾಪ್ ಆಗುತ್ತೆ, ಈ ಥರದ್ದೆಲ್ಲ ತುಂಬ ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಹೆಲ್ತ್ ಇಶ್ಯೂಸ್ ಪಕ್ಕ ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಹಿಳೆಗೆ ಅಂತಲೇ ಹೇಳ್ಬೋದು. ಸೊ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಅಂತ ಹೇಳ್ಬೋದು. ಯಾರಿಗೂ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಸೊ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಡಾಕ್ಟರ್ ಹೇಳಿರೋ ಸಜೆಷನ್ನ ತೊಗೊಂಡು ಸೊ ಯಾವ ಥರದ್ದೆಲ್ಲ ಬೆನಿಫಿಟ್ಸ್ ಇದೆ ಪ್ರೆಗ್ನೆಂಟ್ ಆದಮೇಲೆ ಅನ್ನೋದರಲ್ಲಿ ಒಂದಷ್ಟು ಲಿಸ್ಟ್ನ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಫಸ್ಟಿಂದ ಎಂಡ್ವರೆಗೂ ಮಿಸ್ ಮಾಡದೆ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಸ್ಟು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಯಾವ ಥರದ್ದೆಲ್ಲ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ದ ಫಸ್ಟ್ ಒನ್, ಮೈಗ್ರೇನ್ ಪ್ರಾಬ್ಲಮ್ ಯಾರಿಗೆ ಇರುತ್ತೆ ಅಂದರೆ ಬಿಫೋರ್ ಪ್ರೆಗ್ನೆನ್ಸಿ ಯಾರಿಗೆ ಈ ಥರ ಮೈಗ್ರೇನ್ ಕಂಟಿನ್ಯೂಸ್ ಆಗಿ ಮೈಗ್ರೇನ್ ಪ್ರಾಬ್ಲಮ್ ಇದೆ, ಅವರು ಆಫ್ಟರ್ ಪ್ರೆಗ್ನೆನ್ಸಿ ಮೈಗ್ರೇನ್ ಪ್ರಾಬ್ಲಮ್ನ ಕಡಿಮೆ ಆಗುತ್ತೆ, ಅಂದರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು ಶಾರ್ಟ್ ಟರ್ಮ್ ಹೇಳ್ತಾ ಇರೋದು, ಇದು ಲಾಂಗ್ ಟರ್ಮ್ ಅಲ್ಲ. ಪರ್ಮನೆಂಟಾಗಿ ಕಡಿಮೆ ಆಗುತ್ತೆ ಅಂತಲ್ಲ, ಅದರ ಪ್ರಮಾಣ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಎರಡನೇದು, ಸೊ ಯಾರಿಗಾದ್ರೂ ಅಲರ್ಜಿ ಪ್ರಾಬ್ಲಮ್, ಅವ್ರ ಅಸ್ತಮಾ ಅಲರ್ಜಿ ಇಲ್ಲಾಂತಾರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಇನ್ಫೆಕ್ಷನ್ ಅಲರ್ಜಿ ಏನಾದರೂ ಇದೆ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಯಲ್ವ, ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಒಂದು ನ್ಯಾಚುರಲ್ ಆಗಿ ಸ್ಟಿರಾಯ್ಡ್ ಉತ್ಪತ್ತಿ ಆಗೋದ್ರಿಂದ ಈ ಅಲರ್ಜೆಟಿಕ್ ಪ್ರಾಬ್ಲಮ್ಸ್ ಅವರು ಅಸ್ತಮಾ ಅಂಥ ಪ್ರಾಬ್ಲಮ್ಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಎರಡು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಇನ್ನು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನು ಅಂತ ಒಂದು ಮೇನ್ ಏನು ಎಲ್ರಿಗೂ ಗೊತ್ತೇ ಇರುತ್ತೆ. ಯಾರಿಗಾದ್ರೂ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಏನಾದರೂ ಇದೆ ಅಂತಂದರೆ, ಸೊ ಆಫ್ಟರ್ ಡೆಲಿವರಿ ಎಸ್ಪೆಷಲಿ ನ್ಯಾಚುರಲ್ ಡೆಲಿವರಿ ಆಗಿರ್ತಾರೆ ನೋಡಿ, ಅವ್ರಿಗೆ ಈ ಹೊಟ್ಟೆ ನೋವು ಪ್ರಾಬ್ಲಮ್ಗಳು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಕೆಲವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇರುತ್ತೆ ನೋಡಿ ಬಿಫೋರ್ ಪ್ರೆಗ್ನೆನ್ಸಿ, ಸೊ ಅವ್ರಿಗೆ ಆಫ್ಟರ್ ಈವನ್ ಸಿಸೇರಿಯನ್ ಆದಾಗೂ ಕಡಿಮೆ ಆಗುತ್ತೆ. ಕೆಲವರೆಲ್ಲ ಹಾಗೆ ಉಳಿಯುತ್ತೆ, ಒಂದು ಇಷ್ಟು ಪರ್ಸೆಂಟೇಜ್ ಅವರಿಗೆ ಹಾಗೆ ಉಳಿಯುತ್ತೆ ಅಂತ ಹೇಳ್ಬೋದು. ಬಟ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅವ್ರ ನ್ಯಾಚುರಲ್ ಡೆಲಿವರಿ ಆಯಿತು ಅಂತಂದರೆ ಅವರಿಗೆ ಹೊಟ್ಟೆ ನೋವು ಸಮಸ್ಯೆಗಳು ತುಂಬಾ ಕಡಿಮೆ ಆಗುತ್ತೆ. ಕ್ರ್ಯಾಂಪ್ ಆಗೋದು, ಹೊಟ್ಟೆ ನೋವು, ಕಾಲು ನೋವು, ಈ ಥರದ್ದೆಲ್ಲ ಸಮಸ್ಯೆಗಳು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಾರ್ಮಲ್ ಡೆಲಿವರಿ ಆದಮೇಲೆ ಕೆಲವರಿಗೆ ಈ ಅಂದರೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ ಇದಿರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಂಡೋಮೆಟ್ರಿಯೋಸಿಸ್ ಇದೆ ಅಂತಂದರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂತಂದರೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಆರ್ ಆಫ್ಟರ್ ಪ್ರೆಗ್ನೆನ್ಸಿ ಸಾಮಾನ್ಯವಾಗಿ 1 ವರ್ಷದವರೆಗೆ ಪೀರಿಯಡ್ಸ್ ಆಗದೆ ಇರೋ ಕಾರಣ, ಸೊ ಎಂಡೋಮೆಟ್ರಿಯೋಸಿಸ್ ಮೇಯ್ನಾಗಿ ನಾವು ಏನು ಬ್ಲೀಡಿಂಗ್ ಆಗುತ್ತೆ ಅದು ರಿವರ್ಸ್ ಡೈರೆಕ್ಷನ್ ಹೋಗಿ ಅದರ ಓವರಿಯಲ್ಲಿ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಎಂಡೋಮೆಟ್ರಿಯಮಲ್ಲಿ ಯೂಟ್ರಸ್ ಅರೌಂಡಿಂಗಲ್ಲಿ ಎಲ್ಲ ಸೇರ್ಕೊಂಡು ಒಂದು ಗುಳ್ಳೆ ಥರ ಆಗುತ್ತೆ. ಸೊ ಪೀರಿಯಡ್ಸ್ ಆಗದೆ ಇದ್ದಾಗ ಅದರ ಪ್ರಮಾಣ, ಅದರ ಸೈಜ್ ತುಂಬ ಕಡಿಮೆ ಆಗುತ್ತೆ. ಕೆಲವರಿಗೆ ಅದು ಫುಲ್ ಹೊರಟೋಗ್ಬೋದು. ಅಂಥ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಪ್ರೆಗ್ನೆನ್ಸಿ ಆದಮೇಲೆ ಸಿಗುವಂಥದ್ದು. ಸೊ ಇದಲ್ಲದೆ ಕೆಲವರಿಗೆ ತುಂಬ ಏನು ಹೇಳ್ತಾರೆ ಹೇರ್ ಫಾಲ್ ಆದ್ರೂ ಆಮೇಲೆ ಹೇರ್ ಶೈನಿಂಗ್ ಆಗೋದು. ಸೊ ಆಮೇಲೆ ಆಫ್ಟರ್ ಡೆಲಿವರಿ ಆಗಿ 1 ವರ್ಷ ಆದಮೇಲೆ ಎಲ್ಲ ನ್ಯಾಚುರಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಇನ್ನೇ ವೀಡಿಯೋ ಹಾಕೋ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗ್ಬೋದು, ಹೆಲ್ತ್ ಕೇರ್ ರುಟೀನ್, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿಗೆ ಇದೇ ಥರ ಹೆಚ್ಚಿನ ಮಾಹಿತಿ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ಥರ ನಾನು ವೀಡಿಯೋನ ಸಪೋರ್ಟ್ ಮಾಡಿದ್ದೆ ಇಲ್ಲ. ಥ್ಯಾಂಕ್ ಯು.